ಮೈಸೂರಿನಲ್ಲಿ ವಿವೇಕ ಸ್ಮಾರಕವನ್ನ ಮೋದಿ ಉದ್ಘಾಟಿಸಿದ್ರು. ಅದಾದ ನಂತರ ಅಲ್ಲಿರುವಂತಹ ಜನರು ಹಾಗೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರುವುದನ್ನು ನಾವು ಗಮನಿಸ್ತಾ ಇದ್ವಿ. ಅವರುಗಳನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಭಾರತದ ಅರ್ಥವ್ಯವಸ್ಥೆ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಅರ್ಥವ್ಯವಸ್ಥೆ ಬೆಳವಣಿಗೆಗೆ ಕಾರಣ ದೇಶದ ಯುವಕರು. ಮೊಬೈಲ್ ಉತ್ಪಾದನೆಯಿಂದ ಹಿಡಿದು ಎಐ ತಂತ್ರಜ್ಞಾನ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಭಾರತ. ಯುವ ಜನತೆ ನೀಡಿರುವಂತಹ ಕೊಡುಗೆ ಇವೆಲ್ಲವೂ ಕೂಡ ಯುವಕರಿಗೆ ಪ್ರೋತ್ಸಾಹ ನೀಡೋದು ದೇಶದ ಅಭಿವೃದ್ಧಿಗೆ ಅದು ಸೂಚಕವಾಗಿರುತ್ತೆ. ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಕೂಡ ಇತಿಹಾಸವನ್ನ ನಿರ್ಮಿಸಿದೆ. ಇಲ್ಲಿ ನಮ್ಮ ಯುವಕರಿಗೆ ಸರಿಯಾದಂತಹ ಮಾರ್ಗದರ್ಶನ ಸಿಗಬೇಕು. ಯುವಕರ ಕೊಡುಗೆಯಿಂದಷ್ಟೇ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನೋದಾಗಿ ಪ್ರಧಾನಿ ಮೋದಿ ಯುವಕರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. गुलामी की जंजीरों में जकड़े हुए थे। उस दौर से लेकर अब तक भारत के युवा ने एक लंबी यात्रा तय की है। भारत का जो युवा कभी जंजीरों में था, आज वो युवा दुनिया के विकास को गति दे रहा है। आज भारत की अर्थव्यवस्था सबसे तेजी से आगे बढ़ रही है। किसकी वजह से? भारत के युवाओं के सामर्थ्य से। आज भारत में दुनिया की तीसरा सबसे बड़ा स्टार्टअप इकोसिस्टम है। किसकी वजह से? भारत के युवाओं के सामर्थ्य से। आज भारत दुनिया का दूसरा सबसे बड़ा मोबाइल फोन निर्माता बन चुका है। किसकी वजह से? भारत के युवाओं के सामर्थ्य से। आज भारत से बने डिजिटल सॉल्यूशंस दुनिया के अनेक देशों के लिए प्रेरणा बन रहे हैं। किसकी वजह से? भारत के युवाओं के सामर्थ्य से। आज भारत सेमीकंडक्टर मैन्युफैक्चरिंग की नई यात्रा पर तेजी से आगे बढ़ रहा है। किसकी वजह से? भारत के युवा के सामर्थ्य से। आज भारत एआई, डीपटेक, स्पेस, टेक्नोलॉजी और इनोवेशन के नए अध्याय लिख रहा है। किसकी वजह से? भारत के युवाओं के सामर्थ्य से। अभी कुछ दिन पहले ही हमने देखा है, भारत के युवाओं ने अंतरिक्ष में कमाल कर दिया है। पहली बार युवाओं का बनाया हुआ एक प्राइवेट कंपनी का रॉकेट अंतरिक्ष तक पहुंचा है। आज कोई भी सेक्टर हो, भारत का युवा अपना दम खम दिखा रहा है। ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಮಾತುಗಳು. ಇವತ್ತು ಮೈಸೂರಿನಲ್ಲಿ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಿದ ನಂತರ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಯುವ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿದ್ರು. ಹಾಗೆ ಇವತ್ತು ಭಾರತದ ಯುವ ಸಮುದಾಯ ಇಡೀ ದೇಶದ ಅಭಿವೃದ್ಧಿಗೆ ಒಂದು ವೇಗವನ್ನು ಹೆಚ್ಚಿಸುವಂಥ ಕೆಲಸವನ್ನು ನಮ್ಮ ಭಾರತದ ಯುವಜನಾಂಗ ಮಾಡ್ತಾ ಇದೆ, ಯುವ ಶಕ್ತಿ ಮಾಡ್ತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅದು ಯಾವುದೇ ಕ್ಷೇತ್ರ ಇರ್ಬೋದು, ತಂತ್ರಜ್ಞಾನ ಕ್ಷೇತ್ರ, ಎಐ ಕ್ಷೇತ್ರ, ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯುವ ಸಮುದಾಯದ ಸಾಧನೆ ಅಪಾರವಾಗಿದೆ. ಅವರಿಗೆ ಸೂಕ್ತವಾದಂಥ ಮಾರ್ಗದರ್ಶನ ಸಿಕ್ಕಿದ್ದೇ ಆದಲ್ಲಿ ಅವರು ಇನ್ನಷ್ಟು ಉತ್ತುಂಗಕ್ಕೆ ಏರ್ತಾರೆ. ಅವರಿಂದ ಮತ್ತಷ್ಟು ಮಹತ್ತರವಾದಂಥ ಸಾಧನೆಗಳನ್ನು ನಾವು ನಿರೀಕ್ಷಿಸಬಹುದು ಅಂಥೇಳಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರೆಯನ್ನು ನೀಡಿದರು. ಹಾಗೆ ಇವತ್ತು ಮೈಸೂರಿನಲ್ಲಿ ಪ್ರಧಾನಿ ಯುವ ಮಂತ್ರವನ್ನು ಜಪಿಸಿದ್ದಾರೆ. ಇವತ್ತು ಮೈಸೂರಿನಲ್ಲಿ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂಥ ರಾಮಕೃಷ್ಣ ಆಶ್ರಮದಲ್ಲಿ ಒಂದು ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾತನಾಡಿದರು. ಅದರಲ್ಲೂ ಪ್ರಮುಖವಾಗಿ ಯುವ ಸಮುದಾಯದ ಬಗ್ಗೆ
ಗುಣಗಾನ ಮಾಡಿದಂಥ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗಷ್ಟೇ ಒಂದು ಪ್ರೈವೇಟ್ ರಾಕೆಟನ್ನು ಉಡಾವಣೆ ಮಾಡಿದಂಥ ಒಂದು ಸಾಧನೆ, ಅದು ಕೂಡ ನಮ್ಮ ಭಾರತೀಯ ಯುವಕರ ಸಾಧನೆ ಅಂತ ಹೇಳಿ ಬಣ್ಣಿಸಿದರು. ಮೈಸೂರಿನಲ್ಲಿ ಲೋಕಾರ್ಪಣೆಗೆ ಸಿದ್ಧವಾಗಿದೆ ವಿವೇಕ ಸ್ಮಾರಕ. ಆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭೇಟಿಯನ್ನ ಕೊಟ್ಟಿದ್ದು, ಜನರನ್ನ ಉದ್ದೇಶಿಸಿ ಮಾತನಾಡಿರೋದು, ಹಾಗೆ ಲೋಕಾರ್ಪಣೆ ಮಾಡಿದ್ದನ್ನೆಲ್ಲ ನಾವು ಗಮನಿಸಿದ್ವಿ. ಸೊ ಆ ಸಂದರ್ಭದ ದೃಶ್ಯಗಳು, ಅದಕ್ಕೂ ಮುಂಚಿತವಾಗಿ ಅವರು ಪೂಜೆಯನ್ನ ಸಲ್ಲಿಸಿರೋದು, ಇವೆಲ್ಲ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನೇನು ವಿವೇಕ ಸ್ಮಾರಕ ಉದ್ಘಾಟನೆ ಆಗಿದೆ, ಅದಾದ ನಂತರ ಯುವಕರನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಯುವಕರು ದೇಶದ ಅಭಿವೃದ್ಧಿಗೆ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನೋದಾಗಿ ಹೇಳಿದ್ದಾರೆ. ಹಾಗೆ ಸರಿಯಾದಂಥ ಮಾರ್ಗದರ್ಶನ ಸಿಕ್ಕರೆ ಇನ್ನಷ್ಟು ಕೊಡುಗೆಗಳನ್ನ ಯುವಕರಿಂದ ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ರೆ, ಯುವಕರೇ ದೇಶದ ಆಸ್ತಿ ಅನ್ನೋದಾಗಿ ಹೇಳಿದ್ದಾರೆ. ಅದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ. ಇತ್ತೀಚೆಗೆ AI ಕ್ಷೇತ್ರ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನ ಹೊಂದುತ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಎಲ್ಲಾ ಕಡೆಗಳಲ್ಲೂ ಕೂಡ AI ತಂತ್ರಜ್ಞಾನವನ್ನ ಬಳಸಲಾಗ್ತಾ ಇದೆ. ಸೊ ಇದರಲ್ಲೂ ಕೂಡ ಯುವಕರ ಪಾತ್ರವೇ ಮಹತ್ತರವಾಗಿದೆ, ಅವರ ಕೊಡುಗೆಯೇ ಬಹಳ ಮುಖ್ಯವಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ಗಮನಿಸಬಹುದು ಆ ಒಳಗಿನ ದೃಶ್ಯಗಳು ಯಾವ ರೀತಿಯಾಗಿದೆ ಅಂತ. ವಿವೇಕ ಸ್ಮಾರಕದ ಒಳಭಾಗದ ದೃಶ್ಯಗಳು. ಇಲ್ಲಿಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಅವರಿಗೆ ಕೆಲ ಸಚಿವರುಗಳು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಹಾಗೆ ಮುಖ್ಯಮಂತ್ರಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ, ವೇದಿಕೆ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾದಂಥ ಒಂದು ಪುತ್ಥಳಿಯನ್ನ ಕೂಡ ಅವರಿಗೆ ಉಡುಗೊರೆಯಾಗಿ ಕೊಡಲಾಗಿತ್ತು. ಅದಕ್ಕೆ ಬಹಳಷ್ಟು ತಿಂಗಳುಗಳ ಪರಿಶ್ರಮ ಕೂಡ ಇದೆ ಆ ಪುತ್ಥಳಿಯನ್ನ ತಯಾರಿಸುವುದಕ್ಕೆ. ಬಿಳಿ ಶಿಲೆಯಲ್ಲಿ ತಯಾರಿಸಿರುವಂತಹ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ಒಂದು ಗಿಫ್ಟ್ ಅನ್ನ ಅವರಿಗೆ ಕಾಣಿಕೆಯಾಗಿ ನೀಡಿದ್ದು ಇದೇ ದೃಶ್ಯಗಳು ನಾವೇನು ನೋಡ್ತಾ ಇದ್ವಿ. ವಿವೇಕಾನಂದ ಅವರ ಒಂದು ಪುತ್ಥಳಿಯನ್ನ ಗಿಫ್ಟ್ ಆಗಿ ನೀಡಿದ್ರು. ಹಾಗೆ 1892ರಲ್ಲಿ ಇದೇ ಸ್ಥಳದಲ್ಲಿ ಸ್ವಾಮಿ ವಿವೇಕಾನಂದ ಅವರು ವಾಸ್ತವ್ಯ ಹೂಡಿದ್ರು ಅಂತ ಹೇಳಿ ಅದರ ನೆನಪಿಗಾಗಿ ಅದೇ ಸ್ಥಳದಲ್ಲಿ ಒಂದು ಸ್ಮಾರಕ ನಿರ್ಮಾಣವನ್ನು ಇವತ್ತು ಮಾಡಲಾಗಿದೆ. ಅದನ್ನು ಇವತ್ತು ಲೋಕಾರ್ಪಣೆಗೊಳಿಸಿದಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. 3 ವರ್ಷಗಳಲ್ಲಿ ಸ್ಮಾರಕದ ಕಟ್ಟಡಗಳ ನಿರ್ಮಾಣ ಕಾರ್ಯ ಮುಗಿದಿದೆ. ಸುಮಾರು 650 ಆಸನಗಳ ಅತ್ಯಾಧುನಿಕವಾದ ಒಂದು ಆಂಫಿ ಥಿಯೇಟರ್ ಕೂಡ ಇದೆ. ಇಲ್ಲಿ ವಿವೇಕಾನಂದರ ಜೀವನ ಮತ್ತು ಬೋಧನೆಗಳ ಪ್ರದರ್ಶನ ಆಗುತ್ತೆ. ಇಲ್ಲೊಂದು ಮ್ಯೂಸಿಯಂ ಇದೆ. ಸಣ್ಣ ಅವಧಿಯ ಒಂದು ಕೋರ್ಸ್ಗಳಿಗೆ ತರಗತಿಯ ಕೊಠಡಿಗಳು ಕೂಡ ಇವೆ ಈ ವಿವೇಕ ಸ್ಮಾರಕದಲ್ಲಿ. ಇದೆಲ್ಲ ಜಾಗಗಳನ್ನು ನರೇಂದ್ರ ಮೋದಿಯವರು ಕೂಡ ಹೋಗಿ ವಿಸಿಟ್ ಮಾಡಿದ್ರು. ಇವತ್ತು ಲೋಕಾರ್ಪಣೆಗೊಳಿಸಿದರೆ ಅದಾದ ನಂತರ ಮಾತನಾಡುತ್ತಾರೆ.